ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದುತ್ತರಗ ಗ್ರಾಮದಲ್ಲಿ ಇರುವ ನವದುರ್ಗ ದೇವಸ್ಥಾನದಲ್ಲಿ ದಸರಾ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಶೇಖರ್ ಹಿರೇಮಠ ಅವರು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದಸರಾ ಹಬ್ಬದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ದೇವಿಯ ವಿಶೇಷ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 9 ದಿನಗಳ ಕಾಲ 9 ವಿಶೇಷ ಪೂಜೆಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದಲ್ಲಿ ಒಂದು ಬಹಳ ವಿಶೇಷವಾದಂಥ ನವದುರ್ಗ ದೇವಸ್ಥಾನ ಇದೆ. ಅಂದರೆ ಈ ದೇವಸ್ಥಾನದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಲ್ಲದೆ ದೇವಿಯ ಎಲ್ಲ ಅವತಾರ 9 ಅವತಾರದ ಸಪ್ರೇಟ್ ಮೂರ್ತಿಗಳಿವೆ. ಮತ್ತು ಭಾಳ ವಿಶೇಷವಾಗಿ ಸ್ಥಾಪನೆ ಮಾಡಿದಂಥ ಶ್ರೀಚಕ್ರ ಇದೆ. ಸೊ 9 ದಿನ, ಪ್ರಥಮ ದಿನ ಶೈಲಪುತ್ರಿ, ಕೊನೆ ದಿನ ಚಂದ್ರಘಂಟ, ಈ ಥರ ಎಲ್ಲ ದೇವತೆಗಳಿಗೆ, ಎಲ್ಲ ಶಕ್ತಿಗಳಿಗೆ ಆ ದಿನ ಆಹ್ವಾನ ಮಾಡಿ ವಿಶೇಷ ರೀತಿಯಲ್ಲಿ ಪರಂಪರೆಯಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಶ್ರೀಚಕ್ರ ಬಹುಶಃ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲಿಯೂ ಶ್ರೀಚಕ್ರ ಇಲ್ಲ. ಇದು ಭಾಳ ವಿಶೇಷ ರೀತಿಯಿಂದ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದೀವಿ. ಶ್ರೀಚಕ್ರದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ 3 ಜನ ವಾಸ ಮಾಡ್ತಾರೆ ಅನ್ನೋ ಒಂದು ಇದು ಇದೆ, ನಂಬಿಕೆ ಇದೆ. ಸೊ ಶ್ರೀಚಕ್ರಕ್ಕೆ ಮತ್ತು ದೇವಿಗೆ ಪೂಜೆ ಮಾಡುವಂಥ ಕಲಬುರಗಿ ಜಿಲ್ಲೆಯವರು ಯಾವುದೇ ಭಕ್ತರು ಶುದ್ಧ ಮನಸ್ಸಿನಿಂದ, ಶುದ್ಧತೆಯಿಂದ ಬಂದರೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಪ್ರತಿ 9 ದಿನ ದೇವಿ ಪುರಾಣ ಕೂಡ ಸಾಯಂಕಾಲ 7 ಗಂಟೆಯಿಂದ ದೇವಸ್ಥಾನದಲ್ಲಿ ನಡೀತದೆ. ಪುರಾಣ ಮಹಾಮಂಗಲ ಆದಮೇಲೆ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಸೊ 8ನೇ ದಿನ ಅಂದರೆ ದುರ್ಗಾಷ್ಟಮಿ ದಿನ ಶ್ರೀದೇವಿಗೆ 108 ಜನ ಮುತ್ತೈದೆಯರಿಂದ ಮಹಾಮಂಗಳಾರತಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶಶಿಲ್ ನಮೋಶಿ ಅವರು ಮತ್ತು ವಿಧಾನ ಪರಿಷತ್ತಿನ ಇನ್ನೋರ್ವ ಸದಸ್ಯರಾದಂಥ BG ಪಾಟೀಲ್ ಅವರು ಬರ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಶಿವರತ್ನ ಎನ್ನುವ ಒಂದು ಇದು ಕೊಡ್ತಾ ಇದ್ದೀವಿ ನಾವು, ಅವಾರ್ಡು. ಈ ಸರ್ತಿ ಈ ಭಾಗದ ಶಿಕ್ಷಣ ತಜ್ಞರು ಮತ್ತು ಸಮಾಜ ಸೇವಕರಾದಂಥ ಬಸವರಾಜ್ ಭೀಮಳ್ಳಿ ಅವರಿಗೆ ಸೆಲೆಕ್ಟ್ ಮಾಡಿದ್ದೀವಿ. ಅವರಿಗೆ ಆ ಒಂದು ಇದು ಶಿವರತ್ನ ಎನ್ನುವ ಒಂದು ಇದು ಕೊಡ್ತಾ ಇದ್ದೀವಿ ಬಿರುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬರಬೇಕು. ಪ್ರತಿದಿನ ಇದು ನಮ್ಮ ದೇವಸ್ಥಾನ ಕಟ್ಟಿ 4 ವರ್ಷ ಆಯಿತು. ಇದಕ್ಕಿಂತಲೂ ಮೊದಲು ಕೂಡ ಸುಮಾರು 200-300 ವರ್ಷದ ಇತಿಹಾಸ ಇದೆ ಈ ಕಾರ್ಯಕ್ರಮಕ್ಕೆ. ದೇವಸ್ಥಾನ ಇರಲಿಲ್ಲ ಅವಾಗ, ಆದರೂ ಕೂಡ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದೀವಿ. ಈಗ ದೇವಸ್ಥಾನ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಸತತವಾಗಿ ನವದುರ್ಗಿಯರ ಪೂಜೆ ಅಲ್ಲಿ ನಡೀತಾ ಇದೆ. ಎಲ್ಲ ಕಲಬುರಗಿ ಜಿಲ್ಲೆ ಎಲ್ಲ ಭಕ್ತರು ಅಲ್ಲಿ ಬರಬೇಕು. ಮತ್ತು ಯಾರು ಜಪ ತಪ ಅಲ್ಲಿ ಪುರಾಣ ಪಠಣ ಯಾರು ಮಾಡಲು ಇಚ್ಛೆ ಪಡ್ತಾರೆ ಅವ್ರಿಗೆ ದೇವಸ್ಥಾನ ಸಮಿತಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಯಾವುದೇ ಶುಲ್ಕ, ಯಾವುದೇ ಇದು ಇಲ್ಲ, ಯಾವುದೇ ಆರತಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಾವಿರಾರು ಜನ ದಿನ ಬರ್ತಾರೆ ಅಲ್ಲಿಗೆ. ಮತ್ತು ಪುರಾಣ ಮಹಾಮಂಗಲ ಆದಮೇಲೆ ಬಂದಂಥ ಎಲ್ರಿಗೂ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. 10 ದಿನ ಎಲ್ಲ ಭಕ್ತರಿಗೆ ಬೆಳಗ್ಗೆನಿಂದ ಸಾಯಂಕಾಲವರೆಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಕಲಬುರಗಿ ಜಿಲ್ಲೆಯ ಭಾಳ ವಿಶೇಷವಾದಂಥ ಭಕ್ತಿಮಯವಾದಂಥ ಸ್ಥಳ ಇದು. ಶ್ರೀಚಕ್ರಕ್ಕೆ ಯಾರ್ಯಾರು ಬೇಡ್ಕೊಂಡಿದ್ದಾರೆ ಅವರಿಗೆ ಭಾಳ ಇಚ್ಛೆ ಆಗಿದೆ ಅಂತೇಳಿ ನಮ್ಗೆ ಹೇಳಿದ್ದಾರೆ. ಅವರೆಲ್ಲರ ಹೆಸರುಗಳನ್ನು ಈ ಸಂದರ್ಭದಲ್ಲಿ ಹೇಳುವ ಸ್ಥಿತಿಯಲ್ಲಿಲ್ಲ, ಯಾಕಂದರೆ ಗೌಪ್ಯವಾಗಿ ಕೆಲವು ಇಡಬೇಕಾಗ್ತದೆ. ಇದು ಭಾಳ ಪವರ್ಫುಲ್ ಆದಂಥ ಶ್ರೀಚಕ್ರ. ಅಲ್ಲಿ ಬಂದು ಎಲ್ಲರೂ ಪೂಜೆ ಮಾಡಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನವದುರ್ಗಿಯರ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಇಟ್ಟಿಲ್ಲ. ಯಾಕಂತಂದ್ರೆ ಇದು ಬರೀ ಪೂಜೆಗೆ ಸೀಮಿತ ಆಗಿದೆ. ಪುರಾಣ ಮತ್ತು ಪೂಜಾ ಇದಕ್ಕೆ ಸೀಮಿತ ಮಾಡಿದ್ವಿ. ಇಲ್ಲ, ಅಂಥದ್ದು ಯಾವುದೂ ಇಟ್ಟಿಲ್ಲ ಸಾಂಸ್ಕೃತಿಕ. ಓಕೆ ಸರ್, ಥ್ಯಾಂಕ್ ಯು.